ವೀಕ್ಷಕರೇ, ವೃಷಭ ರಾಶಿಯವರಿಗೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಂದಿರ್ತಾ ಇಲ್ಲ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಅಡಚಣೆ ಆಗ್ತಾ ಇದೆ. ದುಡ್ಡು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಉಳಿಸ್ಕೊಂಡಿದ್ದೆ ಮತ್ಯಾವುದಕ್ಕೋ ಖರ್ಚಾಗ್ಬಿಡ್ತು. ಇತ್ತೀಚೆಗಂತೂ ದುಡ್ಡಿನ ಬಗ್ಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕಿರ್ಬೋದು ಈ ಹಣಕಾಸಿನ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇರತಕ್ಕಂಥದ್ದಾದ್ರೂ ಯಾಕೆ? ಎಷ್ಟೋ ನಾನು ಕೆಲಸ ಮಾಡ್ತೀನಿ, ಎಷ್ಟೋ ದುಡ್ಡು ಬರ್ತಾ ಇದೆ, ಬಟ್ ಅದನ್ನ ಏನೂ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಬಹಳಷ್ಟು ಜನರಿಗೆ ಒಂದಿಷ್ಟು ಚಿಂತೆ ಇರತಕ್ಕಂಥದ್ದು. ಹಾಗಾಗಿ ಈ ವಿಡಿಯೋದಲ್ಲಿ ಸರಳವಾಗಿ ನಿಮ್ಮ ಹಣಕಾಸಿನ ಅಡೆತಡೆಗೆ ಇರತಕ್ಕಂತಹ ಸಮಸ್ಯೆಗಳು ಯಾವುವು, ನೀವು ಯಾವ ದಾರಿಯಲ್ಲಿ ಅನುಸರಿಸಿದ್ರೆ ನಿಮಗೆ ಹಣಕಾಸಿನ ಮೂಲವನ್ನ ವೃದ್ಧಿಗೊಳಿಸ್ಕೋಬಹುದು ಮತ್ತು ದುಡ್ಡನ್ನ ಉಳಿಸ್ಕೋಬಹುದು. ಜೊತೆಗೆ ನೀವು ಏನೆಲ್ಲ ಎಚ್ಚರಿಕೆಗಳನ್ನ ಮಾಡ್ಕೋಬೇಕಾಗತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತದ್ದು, ಮತ್ತೆ ನಿಮಗೆ ಪರಿಹಾರಗಳು ಏನಿದೆ, ಎಷ್ಟು ಸಮಗ್ರವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ವೃಷಭ ರಾಶಿ ಅಂತ ತಕ್ಷಣ ನೋಡಿ, ಶುಕ್ರ ಅಧಿಪತಿ. ಶುಕ್ರ ಅಂತಂದ್ರೆ ಯಾರು? ಸೌಂದರ್ಯ, ಸೌಕರ್ಯಗಳು, ವೈಭೋಗಗಳು, ಆನಂದವನ್ನ ಇಷ್ಟಪಡ್ತಕ್ಕಂತಹ ಗ್ರಹ ಆಗಿರ್ತಕ್ಕಂಥದ್ದು. ಐಶ್ವರ್ಯದ ವಸ್ತುಗಳು, ಕೆಲ ಅಲಂಕಾರಗಳು, ಆನಂದದ ಜೀವನಕ್ಕೆ ದುಡ್ಡು ಹೆಚ್ಚು ಖರ್ಚು ಮಾಡತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಣವನ್ನ ಹಿಡಿದುಕೊಳ್ತಕ್ಕಂತ ಶಕ್ತಿ ಇರುವವರೂ ಕೂಡ ಈ ಆಸೆ, ಬಯಕೆಗಳು ಮತ್ತೆ ಯೋಜನೆಗಳು ಹೆಚ್ಚಾದಂತೆ ಕೆಲವು ಖರ್ಚಿನ ಒಂದು ಒತ್ತಡ ಹೆಚ್ಚಾಗುತ್ತೆ, ಹಣಕಾಸಿನ ಕೊರತೆಗಳು ಉಂಟಾಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗತ್ತೆ. ಮತ್ತೆ ಇದು ಭೂತತ್ವದ ರಾಶಿ ಅಲ್ವಾ? ಈ ಭೂತತ್ವದ ರಾಶಿ ಆಗಿರೋದ್ರಿಂದ ಸ್ಥಿರ ಮನಸ್ಸು, ಶ್ರಮಶೀಲರು, ಈ ಸಂಪತ್ತನ್ನ ಗಳಿಸುವಂತಹ ಶಕ್ತಿಯನ್ನ ಹೊಂದಿರುವಂತವ್ರು. ನೀವು ಸುಮ್ಮನೆ ಇರತಕ್ಕಂತಹ ವ್ಯಕ್ತಿಗಳಲ್ಲ, ಪರಿಶ್ರಮಿಗಳು, ಕಠಿಣವಾದ ಪರಿಶ್ರಮಿಗಳು, ಮತ್ತೆ ನಿರಂತರವಾದಂತಹ ಪ್ರಯತ್ನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಾಗಿರುವಂತದ್ದು. ಸ್ತ್ರೀಯರೇ ಇರ್ಬೋದು, ಪುರುಷರಿರ್ಬೋದು. ಆದ್ರೆ ಈ ಭೂತತ್ವ ಕೆಲವೊಮ್ಮೆ ಹಠ ತರ್ತಕ್ಕಂಥದ್ರಿಂದ ಕೆಲ ಹಳೆಯ ಪದ್ಧತಿಗಳನ್ನ ಬಿಟ್ಟು ಕೊಡದೆ ಹಣಕಾಸಿನ ಒಂದು ನವೀನತೆ ಅಂದ್ರೆ ಹೊಸದನ್ನ ನವೀಕರಿಸಲಾರದೆ ಇರತಕ್ಕಂಥದ್ದು, ನವೀಕರಿಸೋದಕ್ಕೆ ಹಿಂಜರಿಯುವಂಥದ್ದು ಕೂಡ ಸಮಸ್ಯೆಗಳಾಗ್ಬೋದು. ಬದಲಾವಣೆಗಳಿಗೆ ತಕ್ಷಣ ಹೊಂದಿಕೊಳ್ಳದಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು. ಒಂದು ಕಂಟ್ಕೊಂಡ್ಬಿಟ್ರಿ ಅಂತಂದ್ರೆ ಅಲ್ಲೇ ಸ್ಥಿತರಾಗಿರ್ತಕ್ಕಂತಹ ಒಂದು ಮನಸ್ಥಿತಿ ಇರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಈ ಹಣಕಾಸಿನಲ್ಲಿ ಕೊರತೆ ತರತಕ್ಕಂತ ಅಂಶಗಳಾದ್ರೂ ಯಾವುದು? ನಿಮಗೆ ಪದೇ ಈ ಹಣಕಾಸಿನ ಗೊಂದಲಗಳು, ದ್ವಂದ್ವಗಳು, ತೊಂದರೆಗಳನ್ನ ತರತಕ್ಕಂತ ಅಂಶಗಳು ಯಾವುದು ಅಂತ ನೋಡಿದ್ರೆ ಆಡಂಬರದ ಖರ್ಚು, ಆಡಂಬರ. ಯಾಕಂತಂದ್ರೆ ಈ ವೈಭವದ ವಸ್ತುಗಳನ್ನ ಖರೀದಿ ಮಾಡೋದು, ವೈಭವದ ಆಸೆಗಳನ್ನ ಹೆಚ್ಚು ವೃದ್ಧಿಗೊಳಿಸ್ಕೊಳ್ತಕ್ಕಂಥದ್ದು. ಇನ್ನು ಈ ದುಡ್ಡು ಯಾವುದಕ್ಕೋ ಬಂತು ಅಂತಂದ್ರೆ ಇನ್ಯಾವುದಕ್ಕೋ ಖರ್ಚು ಮಾಡುವಂಥದ್ದು. ಉದ್ದೇಶ ಒಂದಿರುತ್ತೆ, ಖರ್ಚು ಮತ್ತೊಂದಕ್ಕಿರುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಪ್ಲಾನ್ ಎಲ್ಲವೂ ತಲೆ ಕೆಳಗಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನು ಈ ಹಠದಿಂದ ಮಾಡಿರುವಂತಹ ಯೋಜನೆಗಳು, ಹಠದಿಂದ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ನಿಮಗೆ ಸಂಕಷ್ಟವನ್ನ ತಂದು ಕೊಡುತ್ತೆ. ನೋಡಿ, ಬದಲಾವಣೆಗಳನ್ನ ಸ್ವೀಕರಿಸದೇ ಇರತಕ್ಕಂತ ಕಾರಣದಿಂದನೂ ಕೂಡ ನಿಮಗೆ ನಷ್ಟಗಳು, ಕಷ್ಟಗಳು ಅನುಭವಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಇನ್ನು ಈ ಸ್ಥಿರ ಆದಾಯಕ್ಕೆ ಮಾತ್ರ ಅವಲಂಬಿತವಾಗಿರ್ತೀರಿ. ಈ ಸೈಡ್ ಬಿಸ್ನೆಸ್, ಸೈಡ್ ವಿಚಾರಗಳು, ಮತ್ತೆ ಸೆಕೆಂಡರಿ ಕೆಲಸಗಳು, ಸೆಕೆಂಡರಿ ಸೋರ್ಸಸ್ ಗಳ ಬಗ್ಗೆ ಹೆಚ್ಚು ನೀವು ರಿಸರ್ಚ್ ಮಾಡದೇ ಇರತಕ್ಕಂಥದ್ದು ಕೂಡ ನಿಮ್ಮ ಹಿನ್ನಡೆಗೆ ಕಾರಣ ಆಗ್ತಕ್ಕಂಥದ್ದು. ಹೊಸ ಮಾರ್ಗಗಳು, ಒಂದೇ ಮಾರ್ಗ ಇದೆಯಾ, ಒಂದೇ ಮಾರ್ಗ ಕಂಡುಕೊಳ್ತಕ್ಕಂಥ ಮನಸ್ಥಿತಿ ಇರ್ತಲ್ಲ, ಅದು ನಿಮಗೆ ಮೂಲ ಆಗುವಂಥದ್ದು. ಒಂದಕ್ಕಿಂತ ಹೆಚ್ಚಿನ ಆದಾಯದ ಮೂಲಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಹೆಚ್ಚಿನ ಪ್ರಯತ್ನಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಹಣಕಾಸಿನ ತೊಂದರೆಗಳು ಬರೋದಕ್ಕೆ ಕಾರಣಗಳು ಇನ್ನು ಯಾವ್ಯಾವು, ಮತ್ತೆ ಅದಕ್ಕೆ ಪರಿಹಾರಗಳಂತೂ ನೀವು ಇದನ್ನ ಕಂಡುಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯೋಗಗಳಿದೆ,
ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು, ಗೊತ್ತಿತ್ತು ಅವ್ರಿಗೆ. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ತಿಳಿದೂ ಇಲ್ಲ. ಅದಕ್ಕಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ವೀಕ್ಷಕರೇ, ವೃಷಭ ರಾಶಿಯವರಿಗೆ ಈ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಪ್ರಮುಖವಾಗಿರತಕ್ಕಂತ ಕಾರಣಗಳು ನೋಡಿ, ಈ ಮಾತಿನಲ್ಲಿ ಹಣವನ್ನ ವ್ಯಯ ಮಾಡ್ತಕ್ಕಂಥದ್ದು, ಕೆಲವೊಂದು ಖರ್ಚು ಲಂಗು ಲಗಾಮಿಲ್ಲದೆ ಹೋಗ್ತಕ್ಕಂಥದ್ದು, ನಿಮಗೆ ಲಿಮಿಟೇಷನ್ಗೆ ಸಿಗೋದಿಲ್ಲ ಖರ್ಚುಗಳ ಬಗ್ಗೆ. ಆ ರೀತಿಯಾಗಿ ವಿಪರೀತವಾಗಿರ್ತಕ್ಕಂಥ ಖರ್ಚಿಗೆ ನೀವು ಕಡಿವಾಣವನ್ನ ಹಾಕಬೇಕು. ನೋಡಿ, ಈ ಅಧಿಪತಿ ಶುಕ್ರನ ದುರ್ಬಲ ಸ್ಥಿತಿ ಏನಾದ್ರೂ ಇತ್ತು ಅಂತಂದ್ರೆ, ಈ ಜನನ ಕುಂಡಲಿಯಲ್ಲಿ ಶುಕ್ರ ಅಶಕ್ತನಾಗಿದ್ರೆ ಈ ಹಣದ ಏರುಪೇರುಗಳು ಹೆಚ್ಚಾಗುವಂಥದ್ದು. ಶುಕ್ರ ವೀಕ್ ಆಗಿದ್ರೆ ಹಣಕಾಸಿನ ಸಮಸ್ಯೆಗಳು ಇನ್ನೂ ದ್ವಿಗುಣಗೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಸರಿ, ಹಾಗಿದ್ರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ, ಈ ತರದ್ದೆಲ್ಲ ತೊಂದರೆಗಳು ಬರ್ತಾ ಇದೆ, ಬೇರೆಯವ್ರು ಏನೋ ಸಹಾಯ ಮಾಡಿ ಸುಮ್ಮನೆ ಕೈ ಸುಟ್ಕೊಂಡ್ಬಿಡೋದು, ಬೇರೆಯವ್ರನ್ನ ನಂಬಿ ದುಡ್ಡನ್ನ ಕಳ್ಕೊಂಡ್ಬಿಡೋದು, ಇನ್ನೊಬ್ರು ಸಮಸ್ಯೆಗೆ ನೀವಾಗ್ತೀರಿ, ನಿಮ್ ಸಮಸ್ಯೆಗೆ ಯಾರು ಆಗಲ್ಲ. ಇದರಿಂದನೂ ಕೂಡ ಅನೇಕ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರುವಂತದ್ದು. ಸರಿ, ಇದಕ್ಕೆ ಪರಿಹಾರ ಏನು? ನಿಮಗೆ ಹಣಕಾಸಿನ ಮೂಲವನ್ನ ತರುವಂತಹ ಪರಿಹಾರವನ್ನ ಏನೆಲ್ಲ ನಿಮಗೆ ಒಂದು ಮಾರ್ಗದರ್ಶನ ಇದೆ, ಅಥವಾ ಯಾವುದನ್ನ ನೀವು ಬದಲಾಯಿಸ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಬೇಕಾಗತ್ತೆ. ನೋಡಿ, ದಯವಿಟ್ಟು ಖರ್ಚಿನ ನಿಯಂತ್ರಣ ಮಾಡ್ಕೋಬೇಕು. ಆಡಂಬರದ ಖರ್ಚು, ಅಲಂಕಾರಿಕ ಖರ್ಚು, ತಾತ್ಕಾಲಿಕವಾಗಿರತಕ್ಕಂತ ಸಂತೋಷವನ್ನ ಕೊಡತಕ್ಕಂತ ಖರ್ಚುಗಳನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಅದ್ಭುತವಾದ ಫಲ ಸಿಗುತ್ತೆ. ದೈವಿ ಕೃಪೆಯಿಂದ ನಿಮ್ಮ ಒಂದು ಪರಿಹಾರಗಳಿದಾವೆ, ಅದನ್ನ ತಿಳಿಸೋಣ. ಆದ್ರೆ ನೀವು ಇದನ್ನ ಅನುಸರಿಸಲೇಬೇಕಲ್ಲ. ಇನ್ನು ಬಂದಂತ ಹಣ ಕೂಡಲೇ ಸಂಪೂರ್ಣವಾಗಿ ಖರ್ಚು ಮಾಡದೆ ಅದನ್ನ ಉಳಿತಾಯಕ್ಕೆ ಶಿಸ್ತಿನ ಅಭ್ಯಾಸವನ್ನ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ಹೊಸ ತಂತ್ರಜ್ಞಾನಗಳನ್ನ ಹೂಡಿಕೆ ಮಾಡ್ತಕ್ಕಂತಹ ಒಂದು ಮಾರ್ಗಗಳನ್ನ ಅಳವಡಿಸ್ಕೊಡ್ತಕ್ಕಂಥದ್ದು. ನೀವು ಅಪ್ಡೇಟ್ ಆಗಬೇಕು, ಬದಲಾವಣೆ ಆಗಬೇಕು. ಒಂದು ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಯ ನಿರ್ಧಾರಗಳನ್ನ, ದಿಟ್ಟತನದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಬೇಕಾಗತ್ತೆ. ಬದಲಾವಣೆಗಳನ್ನ ಸ್ವೀಕರಿಸುವಂತ ಅಭ್ಯಾಸವನ್ನಾದ್ರೂ ಮಾಡಿದ್ರೆ ಹಣಕಾಸಿನ ಸ್ಥಿತಿ ಸುಧಾರಣೆ ಆಗುವಂತ ಸಾಧ್ಯತೆಗಳಿದೆ. ಇನ್ನು ಶ್ರದ್ಧೆಯಿಂದ ಹೂಡಿಕೆ ಮಾಡಬೇಕು. ನೀವು ಜಮೀನಲ್ಲೇ ಹೂಡಿಕೆ ಮಾಡಿ, ಮನೆಗೆ ಹೂಡಿಕೆ ಮಾಡಿ, ಚಿನ್ನಕ್ಕೆ ಹೂಡಿಕೆ ಮಾಡಿ, ಅಥವಾ ಈ ಭೂತತ್ವಕ್ಕೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳಲ್ಲಿ ಹೂಡಿಕೆ ಮಾಡಿದ್ರೆ ದೀರ್ಘಕಾಲದ ಒಂದು ಲಾಭವನ್ನ ನೀವು ಪಡ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ. ಆದ್ರೆ ತುರ್ತೂರಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ನೀವು ಯಾವುದೇ ಒಂದು ದೊಡ್ಡ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ತಜ್ಞರ ಸಲಹೆಯನ್ನ ಪಡ್ಕೋಬೇಕು. ಆ ವಿಭಾಗದಲ್ಲಿ ನುರಿತಿರ್ತಕ್ಕಂತ ವ್ಯಕ್ತಿಗಳ ಒಂದು ಸಲಹೆಯನ್ನ ಪಡ್ಕೋಬೇಕಾಗತ್ತೆ. ಇದು ನಿಮಗೆ ಎಚ್ಚರಿಕೆ ಅಂತ ತಿಳ್ಕೋಬೇಕು. ಇಷ್ಟು ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಇನ್ನು ಪರಿಹಾರ ಏನು ಅಂತಂದ್ರೆ, ನೋಡಿ, ಶುಕ್ರ ನಿಮ್ಮ ಜಾತಕವನ್ನ, ವೈಯಕ್ತಿಕ ಜನ್ಮ ಜಾತಕವನ್ನು ಪರಿಶೀಲಿಸಿ. ನೋಡಿ, ಶುಕ್ರನಿಗೆ ಇಷ್ಟವಾಗಿರತಕ್ಕಂತ ಬಿಳಿ ಬಣ್ಣ, ಸುಗಂಧ ಹೂಗಳನ್ನ ಜೀವನದಲ್ಲಿ ಬಳಸಿಕೊಳ್ತಕ್ಕಂಥದ್ದು, ಶುಕ್ರವಾರದಂದು ಬಡವರಿಗೆ ಬಿಳಿ ಬಟ್ಟೆಯನ್ನ ದಾನವನ್ನಾಗಿ ನೀಡತಕ್ಕಂಥದ್ದು, ಈ ಅಕ್ಕಿ, ಹಾಲು, ಸಿಹಿ ತಿಂಡಿಗಳು ದಾನ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಶುಕ್ರ ಮಂತ್ರ, ಓಂ ಶಂ ಶುಕ್ರಾಯ ನಮಃ, ಈ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ದು, ಜಪ ಮಾಡ್ತಕ್ಕಂಥದ್ದು ನಿಮಗೆ ಬಹಳಷ್ಟು ಲಾಭಕಾರಿ ಆಗುತ್ತೆ, ಅನುಕೂಲ ಆಗುವಂಥದ್ದು. ಇನ್ನು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲ ಪರಿಹಾರಗಳನ್ನ ನಾವಿಲ್ಲಿ ನೋಡೋದಾದ್ರೆ,
ಪ್ರತಿದಿನ ಬೆಳಿಗ್ಗೆ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಸ್ತ್ರೀ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಹಣಕಾಸಿನಲ್ಲಿ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು. ಮನಸ್ಸಿಗೂ ಶಾಂತಿ ಆಗುತ್ತೆ, ಮನೆಯಲ್ಲೂ ಒಂದು ಶಾಂತಿ ನೆಮ್ಮದಿಯ ವಾತಾವರಣ ವೃದ್ಧಿ ಆಗುತ್ತೆ. ಈ ಸುಲಭ ಪರಿಹಾರಗಳನ್ನ ಮಾಡ್ಕೊಳ್ತಕ್ಕಂಥದ್ರಿಂದ ಖಂಡಿತವಾಗ್ಲೂ ಈ ಪರಿಹಾರಗಳನ್ನ ಮಾಡಿ. ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದು ನೀವು ಕಾಮೆಂಟ್ ಮಾಡಲೇಬೇಕು. ಯಾಕಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಮತ್ತೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋಗಳು ಸಿಗ್ತವೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡಿಕೊಂಡು ಮಾಹಿತಿಯನ್ನ ತಿಳ್ಕೊಳ್ಳಿ. ನಮ್ಮ ಚಾನಲ್ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅನ್ನ ಹೇಳ್ತಾ, ವೃಷಭ ರಾಶಿಯವರಿಗೆ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.